ಮೇಡಮ್ ದೂರ ದೂರ ನಾನು ಸ್ಪಷ್ಟ ಅಂದರೆ ಆ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ನಾನು ಏನು ಪಾತ್ರ ಮಾಡಿದ್ದೀನಿ ಅದಕ್ಕೆ ಎಷ್ಟು ನನ್ನ ಕೈಲಿ ಎಷ್ಟು ಪ್ರಮೋಷನ್ ಮಾಡಬೇಕು ಅಷ್ಟು ಮಾಡಿದ್ದೀನಿ ಅಂತ ಹೇಳಿ. ಇವಾಗ ಎಲ್ಲಾನು ಮಾಡ್ತಿದ್ದೀನಿ ಮೇಡಮ್, ಅದೇ ಮಾಡ್ತಿರೋದು ಇವಾಗ. ಈಗೆಲ್ಲ ಎಲ್ಲೆಲ್ಲಿ ಹೋಯ್ತೀನಿ ಏನೇನ್ ಮಾಡ್ತೀನಿ ಈಗೆಲ್ಲ ಆ ಪ್ರೊಸೆಸ್ ಅಲ್ಲೇ ಇರೋದು ಇವಾಗ. ಎಲ್ಲರನ್ನು ಮೀಟ್ ಮಾಡ್ಕೊಂಡು ಸೊ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಯಾವ ತರ ಸಿದ್ಧ ಆಗಿದ್ದೀರಾ ನೀವು ಅಂತ? ಇಲ್ಲ ಮೇಡಮ್, ಈಗ ನಾನು ಈಗ ಪಾಸಿಟಿವ್ ಆಗಿ 4 ಜನ ಹಿಂಗ್ ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಇದನ್ನೆಲ್ಲ ತಕೊಂಡ್ ನಾನು ಖುಷಿ ಪಡೋಕೆ ರೆಡಿ ಇದ್ಮೇಲೆ ನನ್ನ ಯಾರೋ ನೆಗೆಟಿವ್ ಬೈತಾರೆ, ಏನು ಹೇಳ್ತಾರೆ, ಅದನ್ನು ತಗೋಕ್ ರೆಡಿ ಇರಬೇಕು. ಈಗ ಯಾರು ಗೊತ್ತು ಅದೇ ಕರೆಕ್ಟ್ ಆಗಿರ್ಬೋದಲ್ಲ. ಸರಿ ಆಯ್ತು. ಈಗ ನಾನು ಏನು ಒಂದು 20-25 ವರ್ಷ ಇಂಡಸ್ಟ್ರಿಲಿ ಇದ್ದು ಇದನ್ನೆಲ್ಲ 25 ವರ್ಷ ಕ್ಯಾರಿ ಮಾಡ್ಕೊಂಡು ಇದು ನನಗೂ ಹೊಸ್ತಲ್ವ ಮೇಡಮ್. ಇದೆಲ್ಲ ಈ ನೇಮು, ಈ ಫೇಮು, ಇದು ಈ ಪ್ರೀತಿ, ಇಷ್ಟು ಜನ, ಇದೆಲ್ಲ ಹೊಸ್ತಲ್ವಾ. ಎಲ್ಲೋ ಒಂದ್ ಕಡೆ ನನ್ನ ಕಡೆನೂ ತಪ್ಪಾಗಿರ್ಬೋದು. ಈಗ ಅವ್ರು ಹೇಳ್ತಾವ್ರೆ ಅಂದ್ರೆ ಸರಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಅದ್ಯಾವ್ದೋ ಮಗು ಟ್ಯಾಟೂ ಹಾಕಿಸ್ಕೊಂಡಿರೋದು ನೋಡಿದೆ ನಾನು ವಿಡಿಯೋ. ಸೊ ಅದು ರಿಯಲ್ ಟ್ಯಾಟೂನ ಏನು ನನಗೆ ಗೊತ್ತಿಲ್ಲ, ಒರಿಜಿನಲ್ ಟ್ಯಾಟೂನ. ಸೊ ಮಕ್ಕಳೆಲ್ಲ ಈ ತರ ಟ್ಯಾಟೂ ಹಾಕಿಸ್ಕೊಳ್ತಿರೋ ಬಗ್ಗೆ ಏನ್ ಹೇಳ್ತೀರಿ ನೀವು? ಇಲ್ಲ ಅದೇ ಮೇಡಮ್, ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ನನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾಗಿರೋರು, ಅಷ್ಟು ಜನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ. ಅಷ್ಟು ಚಿಕ್ಕ ಮಕ್ಳು ನೋಡ್ರಿ, ಚಿಕ್ಕ ಮಕ್ಳು ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಅವ್ರ ಪ್ರೀತಿ ಸಂಪಾದನೆ ಮಾಡೋದು ಅದ್ ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್. ಸರ್ ಅದೇ ಈಗ ಮಕ್ಕಳೆಲ್ಲ ಹಾಕಿಸ್ಕೋಬಾರ್ದು ಟ್ಯಾಟೂ ಅಂತ ಕೆಲವರು ಹೇಳ್ತಿರೋದಲ್ಲ ವಿಡಿಯೋ ನೋಡೋದು. ಸೊ ಅದಕ್ಕೆ ಗಿಲ್ಲಿ ಅವ್ರು ಯಾವ ತರ ಮೆಸೇಜ್ ಕೊಡ್ತಾರೆ ಅಂತ? ಇಲ್ಲ, ಟ್ಯಾಟೂ ಹಾಕಿಸ್ಕದೆ ಯಾರು ಹಾಕಿಸ್ಕದೆ ಇದ್ರು ಒಳ್ಳೇದು. ಯಾಕಂದ್ರೆ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಗೊತ್ತು, ನಮ್ಮ ಮನ್ಸಲ್ಲಿ ಇರ್ತದೆ, ಮನ್ಸಲ್ಲಿ ಇರಬೇಕು, ಬೇಡ ಅಂತ. ಮನೆ ಹಬ್ಬ ಆಯ್ತು, ಎಲ್ಲರೂ ಮುಖಾಮುಖಿ ಆಗಿದ್ದೀರಾ, ಹೇಗಿತ್ತು ಹಬ್ಬ ಆಚರಣೆ, ಹೇಗಾಯ್ತು? ಎಲ್ಲಾರು ಸಿಕ್ತು. ಅದೇ ಬಿಗ್ ಬಾಸ್ ಮುಗಿದಿ ಒಂದು 15 ದಿನ 20 ದಿನ ಆದ್ಮೇಲೆ ಸಿಕ್ಕಿದ್ದು. ಎಲ್ಲಾರು ಬಂದು ಮಾತಾಡಿಸ್ತು, ಸಖತ್ ಖುಷಿ ಆಯ್ತು. ಅಶ್ವಿನಿ ಅವರು ನೀವು ಮುಖಾಮುಖಿ ಆದ್ರ ಏನ್ ಮಾತಾಡಿದ್ರಿ ಅಲ್ಲಿ ಅಂತ? ಇಲ್ಲ, ಅವರು ಟೈಮ್ ಬರೋದು ಸ್ವಲ್ಪ ಲೇಟ್ ಆಯ್ತು. ನನ್ನ ಟೈಮು ನಾನು ಮುಂಚೆನೆ ಹೋಗ್ಬಿಟ್ಟಿದ್ದೆ, ಅಷ್ಟು ಮಾತಾಡಕ್ಕಾಗಿಲ್ಲ. ಇಲ್ಲಿ 20 ಎಕರೆ ಜಮೀನ್ ತಗೊಂಡಿದ್ದೀರಾ ಅಂತ ಒಂದು ಮಾಹಿತಿ. 20 ಎಕರೆ ಜಮೀನ್ ತಗೊಂಡಿದ್ದೀರಾ? ಸತ್ಯವಲ್ ನಾನ್ ತಗೊಂಡಿರೋದು ನನಗೆ ಗೊತ್ತಿಲ್ಲ ಕಾರಣ, ಸತ್ಯವಲು ಗೊತ್ತಿಲ್ಲ. ನಾನು ನೋಡಿದೆ 20 ಎಕರೆ ಜಮೀನ್, ನಾನು 2 ಎಕರೆ ತಗಕ್ಕೆ ಕಷ್ಟ ಆಗದೆ. ಈಗ 20 ಎಕರೆ ಏನ್ ಬಂದೇಟ್ಗೆ 20 ಎಕರೆ ತಗೊಂಡ್ಬಿಡುತ್ತದ. ಮತ್ತೆ ಚುನಾವಣಾ ಹಂತದಲ್ಲೆಲ್ಲ ಇಲ್ಲ ಕಾರಣ ರಾಜಕೀಯಕ್ಕೂ ನಂಗೆ ದೂರ ಕಾರಣ. ಅದ್ರ ಬಗ್ಗೆ ನಾನೊಂದು 10% ನಾಲೆಡ್ಜ್ ಇಲ್ಲ. ನನ್ಗೆ ಇಲ್ಲಿ ಗೆದ್ದಾದ್ಮೇಲೆ ಜನ ಹೇಗೆ ಬದಲಾಗಿದ್ದಾರೆ? ಬಸ್ ಚೆನ್ನಾಗಿದ್ರಣ್ಣ? ಹೇಗೆ ನಿಮ್ ಸರ್ಕಲ್ ಹೇಗೆ ಬದಲಾಗಿದ್ದಾರೆ? ಇಲ್ಲ, ಈ ಸರ್ಕಲ್ ಎಲ್ಲ ಹಂಗೆ ಐತೆ, ಯಾರೋ ಬದಲಾಗಿಲ್ಲ, ಎಲ್ಲ ಹಂಗೆ ಐತೆ. ಅದೇ ಒಂದು ಮಂತ ದೊಡ್ಡ ಸರ್ಕಲ್ ತುಂಬಾ ದೊಡ್ಡದೈತೆ, ಬದಲಾಯ್ತಲ್ಲ. ಇರೋರು ಅವ್ರೆ, ಅದ್ರ ಜೊತೆ ಇನ್ನೊಂದಷ್ಟು ಜನ ಸೇರ್ಕ ದೊಡ್ಡದೈತೆ ಸರ್ಕಲ್. ಇಲ್ಲಿಯವರ ಹೊಗಳಿಕೆನೂ ತುಂಬಾ ಸಿಗ್ತಾ ಇರುತ್ತೆ ನಿಮಗೆ ಸುತ್ತಮುತ್ತ ಎಲ್ಲ. ಸೊ ಅದ್ರಲ್ಲಿ ನೀವು ಕರೆಕ್ಟ್ ಆಗಿದ್ದೀರಾ? ಅದು ಕ್ರಿಟಿಸೈಸ್ ಮಾಡೋರು ಯಾರಾದ್ರೂ ಇದ್ದಾರಾ ನಿಮ್ಮ ಲೈಫಲ್ಲಿ? ಇಟ್ಕೊಂಡಿದ್ದೀರಾ? ನಿಮ್ಮ ಹೊಗಳವರೇ ಇರ್ತಾರೆ ಸುತ್ತಮುತ್ತ ಇವಾಗ. ಸೊ ನಿಮ್ಮ ನೀವು ಅನಲೈಸ್ ಮಾಡ್ಕೊತಾ ಇದ್ದೀರಾ? ನಿಮ್ಗೆಲ್ಲರೂ ಸರಿ ಅಂತ ಅನಿಸ್ತಾ ಇದೆ? ಇಲ್ಲ, ಈಗ ಎಲ್ಲರೂ ಸರಿ ಆಗ್ಬಿಟ್ರೆ ಅದ್ ಹಂಗಲ್ಲ, ಅದು ಅಲ್ವಣ. ಈಗ ನಾನು ಮನ್ಸನೇ ಅಲ್ವ. ಈಗ ನನ್ನಲ್ಲೂ ಕೆಲವೊಂದು ತಪ್ಪು ನಡೀತದೆ, ಅದನ್ನು ಸರಿ ಮಾಡ್ಬೋದು. ಎಲ್ಲ ಸರಿ ಆಗ್ಬಿಟ್ರೆ ದೇವ್ರಾಗ್ಬಿಡ್ತೀವಿ ನಾವು. ಅದೆಲ್ಲ ನಾನು ಮನ್ಸನೇ. ನನ್ನ ಲೈಫಲ್ಲಿ ತಪ್ಪಾಯ್ತು, ನನ್ನ ಲೈಫಲ್ಲಿ ಏನೋ ಎಡುತ್ತೀನಿ, ಅದನ್ನೆಲ್ಲ ಸರಿ ಮಾಡ್ಬೋದು. ಇಲ್ಲ, ಒಳ್ಳೆ ಸಂಭಾವನೆ ಲ್ಯಾಂಡ್ಲೈನ್ ನಂಬರ್ ಎಲ್ಲಾನ ಕೇಳಿದ್ರಿ, ಯಾರನ್ನ ಇವಾಗ ಲಾಸ್ಟ್ ಕೊನೆಯದಾಗಿ ಸೂಪರ್ ಹಿಟ್ ಸಿನಿಮಾ ಬಗ್ಗೆ ಹೇಳಿ, ಜೊತೆಗೆ ಡೆವಿಲ್ ಸಿನಿಮಾ ನೋಡಿದ್ರೆ ಹೇಳಿ. ಇಲ್ಲ, ಡೆವಿಲ್ ಸಿನಿಮಾ ಇವ್ ನೋಡ್ತೀನಿ. ಡೆವಿಲ್ ಸಿನಿಮಾ ನೋಡ್ಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ. ಡೆವಿಲ್ ಸಿನಿಮಾ ನೋಡ್ಬೇಕು ಅಂತ. ಇವತ್ತು ಇಲ್ಲ ನಾಳೆ ಡೆವಿಲ್ ಸಿನಿಮಾ ನೋಡ್ತೀನಿ. ಸೂಪರ್ ಹಿಟ್ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಖತ್ ಖುಷಿ, ನನಗೂ ಸಖತ್ ಖುಷಿ ಆಯ್ತು ಸಿನಿಮಾ. ನಾನು ತೆರೆ ಮೇಲೆ ಇಲ್ಲಿ ಫೈನಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಇಲ್ಲಿ ಈಗ ಪರಪ್ಪನಗ್ರಹಾರಕ್ಕೆ ಹೋಗ್ತಾ ಇದ್ದಾರೆ, ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ, ಈಗ ಬರ್ತಾರೆ ಅಂತದೆಲ್ಲ ವಿಡಿಯೋಗಳು ವೈರಲ್ ಆಗ್ತಿದೆ. ನೀವೇನಾದ್ರು ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತೀರಾ, ಹೇಗೆ ಅಂತ ಹೇಳಿ? ಇಲ್ಲ, ನಾನು ಕೇಳಿ ನೋಡಿದೆ ಮೇಡಮ್. ಈಗ ಸದ್ಯಕ್ಕೆ ಆ ಅವಕಾಶ ಇಲ್ಲ ಅಂತ ಹೇಳಿದ್ರು.
ಟ್ರೈ ಮಾಡಿದೆ. ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂದ್ರು. ಆಮೇಲೆ ನಮ್ಮ ದರ್ಶನ್ ಅಣ್ಣನ ಅಲ್ಲಿ ನೋಡೋದಕ್ಕಿಂತ ನಾನು ಹೊರಗಡೆ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅದ್ ನನಗೆ ತುಂಬಾ ಇಷ್ಟ. ಸರ್ ಇವಾಗ ಇಲ್ಲಿ ಇದು ಅಲ್ಲಿ ಥಿಯೇಟರ್ ಅಲ್ಲಿ ದರ್ಶನ್ ಸರ್ಗೆ ಎಷ್ಟು ವಿಚಾರ ಬಿಟ್ಟಿದ್ದು ನಿಮ್ಗೂ ಅಷ್ಟೇ ಹೇಳ್ತಾ ಇದ್ರು. ನೋಡಿದ್ವಿ ಎಲ್ಲ ವಿಟ್ನೆಸ್ ಮಾಡಿದ್ವಿ. ಎಲ್ಲರೂ ಹೇಳ್ತಿದ್ದು ಡಮಲ್ ಡಿಮಿಲ್ ಲೆಕ್ಕ ಡೆವಿಲ್ ಪಕ್ಕ ಅಂತ ನಿಮ್ ಸ್ಲೋಗನೇ ಹೇಳ್ತಿದ್ರು. ಸೊ ಆ ಪ್ರೀತಿಗೆ ಏನ್ ಹೇಳ್ತೀರಾ? ಮೇ ಬಿ ನೀವು ನೋಡಿಲ್ಲ ಅಂತ ಇಲ್ಲ ನನಗೆ ನಾವೆಲ್ಲ ನೋಡಿದ್ವಿ. ಏನ್ ಅನ್ನಿಸ್ತು ಅದಕ್ಕೆ? ಸಖತ್ತು ಸೀನಲ್ಲಿ ಎಲ್ಲ ಫುಲ್ ವಿಜುವಲ್ಸ್. ಸಖತ್ತು ಬೇಜಾರಾಗಿತ್ತು ಅಲ್ಲೇ. ಅಯ್ಯೋ ಈ ಮೂಮೆಂಟ್ ಅಲ್ಲಿ ನಾನು ಇರ್ಬೇಕಿತ್ತಲ್ಲ, ಈ ಮೂಮೆಂಟ್ ಅಲ್ಲಿ ನಾನು ಆಚೆ ಇರ್ಬೇಕಿತ್ತಲ್ಲ, ಥಿಯೇಟರ್ ಮಧ್ಯೆ ಅಲ್ಲಿ ಕೂತ್ಕೊಂಡು ನೋಡ್ಬೇಕಿತ್ತಲ್ಲ, ಅದು ಎಂಜಾಯ್ ಮಾಡ್ಬೇಕಿತ್ತಲ್ಲ ಅಂತ ಅದನ್ನ ಇದ್ರಲ್ಲೆಲ್ಲ ಫೋನಲ್ಲೆಲ್ಲ ನೋಡಿದಾಗ ಸಖತ್ ಖುಷಿ ಪಟ್ಟೆ.